ಆರ್ನಳ್ಳಿ ತಂಡದ ಕ್ರೀಡಾಪಟುಗಳು ಗುರುಗಳಿಗೆ ಮತ್ತು ಅತಿಥಿ ಮಹೋದಯರಿಗೆ ಧ್ವಜಕ್ಕೆ ಗೌರವ ವಂದನೆಯನ್ನ ಸಲ್ಲಿಸುತ್ತಾ ಮುಂದೆ ಸಾಗ್ತಾ ಇದ್ದಾರೆ. ಇವರು ಸಹ ಅತ್ಯಂತ ಶಿಸ್ತಿನಿಂದ ಶ್ರೀ ಶ್ರೀ ಶಂಭುನಾಥ ಸ್ವಾಮೀಜಿಯವರಿಗೆ ಗುರುವಂದನೆಗಳನ್ನು ಸಲ್ಲಿಸುತ್ತಾ ಹಾಗೂ ಧ್ವಜಕ್ಕೆ ವಂದನೆಯನ್ನು ಸಲ್ಲಿಸುತ್ತಾ ಮುಂದೆ ಸಾಗ್ತಾ ಇದ್ದಾರೆ. ಈ ತಂಡವನ್ನು ಅನುಸರಿಸಿಕೊಂಡು ಬರ್ತಾ ಇರ್ತಕ್ಕಂಥ ಇನ್ನೊಂದು ತಂಡ ಗವರ್ನಮೆಂಟ್ PU ಕಾಲೇಜ್ ದೊಡ್ಡಮೇಟಿ ಕೊಟ್ಟಿಗೆ. ಈ ಕಾಲೇಜಿನ ವಿದ್ಯಾರ್ಥಿಗಳು ಸಹ ಅತ್ಯಂತ ಶಿಸ್ತಿನಿಂದ ಗೌರವಧನೆಯನ್ನು ಸಲ್ಲಿಸ್ತಾ ಮುಂದೆ ಸಾಗ್ತಾ ಇದ್ದಾರೆ. ಇನ್ನು ಶ್ರೀ ವಿದ್ಯಾರಣ್ಯ PU ಕಾಲೇಜ್ ಬಣಕಟ್ಟೆ, ಈ ಕಾಲೇಜಿನ ಕ್ರೀಡಾಪಟುಗಳು ಗೌರವಧನೆಯನ್ನ ಸಲ್ಲಿಸುತ್ತಾ ಮುಂದೆ ಸಾಗ್ತಾ ಇದ್ದಾರೆ. ಈ ತಂಡವನ್ನ ಅನುಸರಿಸಿಕೊಂಡು ಬರ್ತಾ ಇರ್ತಕ್ಕಂಥ ಇನ್ನೊಂದು ತಂಡ ಶಕುಂತಲಾ ಪದವಿ ಪೂರ್ವ ಕಾಲೇಜ್ ಜಾವಗಲ್ ಕಾಲೇಜಿನ ಕ್ರೀಡಾಪಟುಗಳು ಅತ್ಯಂತ ಶಿಸ್ತಿನಿಂದ ಗುರುಗಳಿಗೆ ವಂದನೆಯನ್ನು ಸಲ್ಲಿಸುತ್ತಾ ಅತಿಥಿಗಳಿಗೆ ಮತ್ತು ಧ್ವಜಕ್ಕೆ ವಂದನೆಯನ್ನು ಸಲ್ಲಿಸುತ್ತಾ ಮುಂದೆ ಸಾಗ್ತಾ ಇದ್ದಾರೆ. ಆ ತಂಡವನ್ನು ಅನುಸರಿಸಿಕೊಂಡು ಬರ್ತಾ ಇರ್ತಕ್ಕಂಥ ಇನ್ನೊಂದು ತಂಡ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಜಾವಗಲ್ನ ಕ್ರೀಡಾಪಟುಗಳು ಅತ್ಯಂತ ಶಿಸ್ತಿನಿಂದ ಗುರುಗಳಿಗೆ ವಂದನೆಯನ್ನ ಮತ್ತು ಧ್ವಜಕ್ಕೆ ವಂದನೆಯನ್ನು ಸಲ್ಲಿಸುತ್ತಾ ಮುಂದೆ ಸಾಗ್ತಾ ಇದ್ದಾರೆ. ಅವರನ್ನು ಅನುಸರಿಸಿಕೊಂಡು ಬರ್ತಾ ಇರ್ತಕ್ಕಂಥ ಇನ್ನೊಂದು ತಂಡ ಅನಂತ PU ಕಾಲೇಜ್ ಅನಂತ PU ಕಾಲೇಜಿನ ಕ್ರೀಡಾಪಟುಗಳು ಅತ್ಯಂತ ಶಿಸ್ತಿನಿಂದ ಶ್ರೀ ಶಂಭುನಾಥ ಸ್ವಾಮೀಜಿಯವರಿಗೆ ಗುರುವಂದನೆಯನ್ನು ಸಲ್ಲಿಸುತ್ತಾ ಅತಿಥಿಯರಿಗೆ ಮತ್ತು ಧ್ವಜಕ್ಕೆ ಗೌರವವಂದನೆಯನ್ನು ಸಲ್ಲಿಸುತ್ತಾ ಮುಂದೆ ಸಾಗ್ತಾ ಇದ್ದಾರೆ. ಆ ತಂಡವನ್ನು ಅನುಸರಿಸಿಕೊಂಡು ಬರ್ತಿರ್ತಕ್ಕಂಥ ಇನ್ನೊಂದು ತಂಡ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಬಾಣವರ ಕಾಲೇಜಿನ ವಿದ್ಯಾರ್ಥಿಗಳು ಮುಂದೆ ಸಾಗ್ತಾ ಇದ್ದಾರೆ. ಕೊನೆಯ ತಂಡ ಆದಿಚುಂಚನಗಿರಿ PU ಕಾಲೇಜ್ ವಿದ್ಯಾರ್ಥಿಗಳು ಶ್ರೀ ಶಂಭುನಾಥ ಸ್ವಾಮೀಜಿಯವರಿಗೆ ಗುರುವಂದನೆಯನ್ನು ಸಲ್ಲಿಸುತ್ತಾ ಈಗ ಅತಿಥಿಗಳಿಗೆ ಮತ್ತು ಧ್ವಜಕ್ಕೆ ಗೌರವವನ್ನು ಸಲ್ಲಿಸುತ್ತಾ ಮುಂದೆ ಹೋಗ್ತಾ ಇದೆ. ಈಗ ಎಲ್ಲ ಕ್ರೀಡಾಪಟುಗಳು ಚಪ್ಪಾಳೆಯನ್ನ ತಟ್ಟುವ ಮೂಲಕ ಕ್ರೀಡಾ ಜ್ಯೋತಿಯನ್ನ ಆಗಮಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೆ. ಕ್ರೀಡಾ ಜ್ಯೋತಿಯನ್ನ ಸಮ್ಮುಖದಲ್ಲಿ ಕ್ರೀಡಾ ಜ್ಯೋತಿಯನ್ನು ಸ್ವೀಕರಿಸಿದಂತ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮತ್ತು ವಾಲಿಬಾಲ್ನ ಕ್ರೀಡಾಪಟುಗಳಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ನಾವೀಗ ಸಲ್ಲಿಸ್ತಾ ಇದ್ವಿ. ಕ್ರೀಡಾಪಟುಗಳು ಚಪ್ಪಾಳೆಯನ್ನು ಎಲ್ಲ ಕ್ರೀಡಾಪಟುಗಳು ಅಧ್ಯಕ್ಷರು ಹಾಗೂ ಶ್ರೀ ಬಾಳವನ್ನ ಆರಿಬಿಡೋದ್ರ ಮೂಲಕ
ದಯಮಾಡಿ ಎಲ್ಲ ಕ್ರೀಡಾಪಟುಗಳು ಸ್ಟೇಜ್ ಕಾರ್ಯಕ್ರಮ ಮುಗಿಯೋವರೆಗೂ ಅಲ್ಲೇ ಇರಬೇಕು, ಅಲ್ಲೇ ಕುಳಿತುಕೋಬೇಕು. ಬ್ಯಾಂಡ್ ಸ್ಟೂಡೆಂಟ್ಸ್ ಕೂತ್ಕೊಳ್ಳಿ. ನೋಡಿ, ಕ್ರೀಡಾಪಟುಗಳು ಆ ಕಡೆ ಈ ಕಡೆ ಓಡಾಡಬೇಡಿ ದಯಮಾಡಿ. ಈಗ ಸ್ಟೇಜ್ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಗೌರವ ಕೊಡಿ. Welcome to welcome the ACI Karthik sir, international volleyball player. Welcome sir.
welcome Kumari Pooja Narendra, international player and professional model. I would like to welcome Sri KG Ishwarappa sir, retired physical education officer. Welcome sir. I would like to welcome Srimati Gnaneshwari Madam, Adichunchanagi Primary School Headmistress, Arsikere. Welcome sir. ಬಂದ್ರ ಇಲ್ಲ ಈಗ ಪದವಿ ಪೂರ್ವ ಹಾಸನ ಜಿಲ್ಲಾ ಮಟ್ಟದ ಇವತ್ತು ಆದಿಚುಂಚನಗಿ ವಿಜ್ಞಾನ PU ಕಾಲೇಜು ವತಿಯಿಂದ ಸಹಭಾಗಿತ್ವದಿಂದ ಶಿಕ್ಷಣ ಇಲಾಖೆ ವತಿಯಿಂದ ಏನಿವತ್ತು ಕ್ರೀಡಾಕೂಟದ 2024-25ನೇ ಕಾರ್ಯಕ್ರಮಕ್ಕೆ ಪರಮ ಪೂಜ್ಯರ ಒಂದು ಆಶೀರ್ವಾದದೊಂದಿಗೆ ವೇದಿಕೆ ಒಂದು ಹಂಚಿಕೊಂಡು ಇವತ್ತು ಕಾರ್ಯಕ್ರಮವನ್ನು ನೆರವೇರಿಸ್ತೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಆರಕ್ಷಣಾ ಇಲಾಖೆ ಮತ್ತು ಈ ಎಜುಕೇಷನ್ ಇಲಾಖೆ ಮತ್ತು ಎಲ್ಲ ವೇದಿಕೆ ಮೇಲಿರುವಂಥ ಎಲ್ಲ ಕಡೆ ಇಲ್ಲಿ ಸೇರಿದಂಥ ಎಲ್ಲ ಮಕ್ಕಳೇ ಇವತ್ತು ಭಾಳ ಅವಶ್ಯಕತೆ ಇದೆ. ಇವತ್ತು ಸ್ಪೋರ್ಟ್ಸ್ ಅನ್ನೋದು ಮಕ್ಕಳಿಗೆ ಇವತ್ತಿನ ವಾತಾವರಣ, ಯಾಕಂದರೆ ಬರ್ತಾ ಬರ್ತಾ ಸ್ಪೋರ್ಟ್ಸು ಒಂದು ಕಲೆ ಕಳ್ಕೊಳ್ತಾ ಇದೆ. ಯಾಕಂದರೆ ಪ್ರತಿಯೊಬ್ಬರ ಕೈಯಲ್ಲಿ ಮೊಬೈಲ್ ಸಿಗ್ತಾ ಇದೆ. ಆದ್ದರಿಂದ ಆ ಮೊಬೈಲಿನ ಒಂದು ಕಾನ್ಸೆಪ್ಟಲ್ಲಿ ಎಲ್ಲ ಮಕ್ಕಳು ಇವತ್ತು ಕ್ರೀಡೆ ಮತ್ತು ಈ ಸಾಂಸ್ಕೃತಿಕ ಕಾರ್ಯಕ್ರಮ ಇದರ ಬದಲಾಗಿ ಅವ್ರ ಕೈಯಲ್ಲಿ ಮೊಬೈಲ್ ತಗೊಂಡು ಇವತ್ತು ಮನೆಯಲ್ಲಿ ಇವತ್ತು ಇರ್ತಾರೆ. ಮಕ್ಕಳಿಗೆ ದೈಹಿಕವಾಗಿ ಇವತ್ತು ಮನಸ್ಸು ಇವತ್ತು ಬೇಕು. ಇವತ್ತು ಒಂದು ಶಿಕ್ಷಣ ಜೊತೆ ಇದಿರಬೇಕು. ಯಾವುದೋ ನಮ್ಮ ಸ್ಪೋರ್ಟ್ಸು ಅದು ದೈಹಿಕವಾಗಿ ಮಕ್ಕಳಿಗೆ ಒಳ್ಳೆಯದು ಅಂತ ಹೇಳ್ತಾ, ಇವತ್ತಿನ ದಿನದಲ್ಲಿ ಮೊದಲು ನೋಡಿದ್ರೆ ಹಳೆಯದು ಸ್ಪೋರ್ಟ್ಸ್ಗೆ ಎಲ್ಲ ಕಡೆ ಖೋ ಖೋ, ಕಬಡ್ಡಿ ಇಂಥ ಸ್ಪೋರ್ಟ್ಸು ಆಡಿಸ್ತಾ ಇದ್ರು. ಆವಾಗ ಮಕ್ಕಳು ಹೆಂಗೆ ದೈಹಿಕವಾಗಿ ಅಂತ ಫಿಟ್ನೆಸ್ ಇರ್ತಿದ್ರು. ಇವತ್ತು ಆ ಒಂದು ಕಲೆ ಹೋಗ್ತಾ ಇದೆ. ಆದ್ದರಿಂದ ಇಂಥ ಕಾರ್ಯಕ್ರಮಗಳು ನಡೆದಿ ಈ ಥರ ಒಂದು ಅವೇರ್ನೆಸ್ ಅಲ್ಲ, ಅದು ಈ ಥರ ಕಾರ್ಯಕ್ರಮಗಳು ನಡೀತಾ ಇರಬೇಕು ಅಂತ ಹೇಳಿ ಈ ಕಾರ್ಯಕ್ರಮ ಕರೆದಿ ಮಾತಾಡೋದಂತ ಎಲ್ಲ ಪರಮ ಪೂಜೆಗಳು ಎಲ್ಲರೂ ನಮಸ್ಕಾರ ಹೇಳಿದ್ದೇವೆ. ಪದವಿ ಪೂರ್ವ ಕಾಲೇಜುಗಳ ಬಾಲಕರ ಕ್ರೀಡಾಕೂಟದ ಉದ್ಘಾಟನೆಯನ್ನು ನಮ್ಮ ಗೌರವಾದಂತಹ ಕಂದುನಾಥ ಸ್ವಾಮೀಜಿಗಳ ಅಮೃತಾಸ್ತ್ರದಿಂದ ಉದ್ಘಾಟನೆ ಆಗಿದೆ. ಮುಖ್ಯವಾಗಿ ನಾನು ಇಲ್ಲಿ ಸೇರಿರುವಂತಹ ಕ್ರೀಡಾಪಟುಗಳಲ್ಲಿ ಕೇಳ್ಕೊಳ್ಳೋದೇನು ಅಂತಂದರೆ, ಆಲ್ಮೋಸ್ಟ್ ಆಲ್ ನಮ್ಮ ಕ್ರೀಡಾ ಚಟುವಟಿಕೆಗಳು ಇವತ್ತು ತಾಲೂಕು ಮತ್ತು ಜಿಲ್ಲಾ ಮಟ್ಟಕ್ಕೆ ಮಾತ್ರ ಸೀಮಿತವಾಗಿದೆ.
ಮುಂದಿನ ಹಂತಕ್ಕೂ ಕೊಂಡೊಯ್ಯುವಂಥ ಒಂದು ಜವಾಬ್ದಾರಿ ಕ್ರೀಡಾಪಟುಗಳಿಗಿದೆ ಅಂತ ತಂದ್ಬಿಟ್ಟು ನಾನು ಅನ್ಕೊಂಡಿದ್ದೀನಿ. ಮುಖ್ಯವಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಪೊಲೀಸ್ ಇಲಾಖೆ ಇರ್ಬೋದು ಅಥವಾ ಬೇರೆ KPSCಯಿಂದ ಸೆಲೆಕ್ಷನ್ ಆಗುವಂಥ ಕೆಲವೊಂದು ಏನು ನೇಮಕಾತಿಗಳಿದ್ದಾವೆ ಅದರಲ್ಲೂ ಕೂಡ ಸ್ಪೋರ್ಟ್ಸ್ ಕೋಟಾದಲ್ಲಿ ಬರುವಂತಹ ಕ್ರೀಡಾಪಟುಗಳಿಗೆ ಅವಕಾಶ ಇದೆ. ಅದರ ಸದುಪಯೋಗವನ್ನು ತಾಲೂಕಿನ ಕ್ರೀಡಾಪಟುಗಳು ಪಡ್ಕೊಳ್ಬೇಕು. ಅದೇ ರೀತಿಯಾಗಿ ಏನು ನಮ್ಮ ದೇಶ ಇತ್ತೀಚೆಗೆ ನಾವು ಒಲಿಂಪಿಕ್ಸ್ನಲ್ಲಿ ಮತ್ತು ಪ್ಯಾರಾ ಒಲಿಂಪಿಕ್ಸ್ನಲ್ಲಿ, ಅದೇ ರೀತಿಯಾಗಿ ಈ ಹಿಂದಿನ ಏಷ್ಯಾಡ್ನಲ್ಲಿ ಕೂಡ ಉತ್ತಮವಾದಂಥ ಪದಕಗಳನ್ನು ಗಳಿಸೋದಕ್ಕೆ ಸಾಧ್ಯವಾಗಿದೆ. ಏನಕ್ಕೆ ಅಂದರೆ ನಮ್ಮಲ್ಲಿ ಪ್ರೋತ್ಸಾಹ ಜಾಸ್ತಿ ಆಗ್ತಿದೆ. ಕ್ರೀಡಾಪಟುಗಳು ಆಸಕ್ತಿಯಿಂದ ಭಾಗವಹಿಸಿ ಮುಂದಿನ ಒಂದು ಹಂತಕ್ಕೆ ತಾಲೂಕಿಂದ ಜಿಲ್ಲಾ ಮಟ್ಟಕ್ಕೆ, ಜಿಲ್ಲಾದಿಂದ ರಾಜ್ಯ ಮಟ್ಟಕ್ಕೆ ತಗೊಂಡು ಹೋಗುವಂಥ ಒಂದು ಶಕ್ತಿ ಮತ್ತು ಸಾಮರ್ಥ್ಯವನ್ನು ಈ ಒಂದು ತಾಲೂಕಿನ ಕ್ರೀಡಾಪಟುಗಳು ತುಂಬಬೇಕು ಅಂತ ಕೆಲಸ ನಾನು ನಿಮ್ಮೆಲ್ಲರಿಗೂ ಕೂಡ ಒಂದು ವಿಶ್ವಾಸ ಹೇಳ್ತಾ ನನ್ನ ಮಾತನ್ನು ಮುಗಿಸಿ ಜೈ ಹಿಂದ್ ಜೈ ಕರ್ನಾಟಕ. From Karnataka to senior women's Indian team, gold medal at Nepal at Central Asian Championship, represented 18 nationals in under 14, 16, 18 and 21. She won 12/1/1957. Twin parents Lingadevare Gowda and Mallamma. We finished his primary education in Salinahalli. We finished his high school in GSS Bedagumba, PUC and GC Hassan. 97 to 2000 TPO BEO office Alu. 2001 to 2005 TPO BEO office Hassan. 2005 to 2015 DDP office Hassan. District Physical Education Superintendent. 2015 to 2017 Direct Hassan as Physical Education Director, and he got retired in 2017. His achievements: he got District Netaji Award, District Best Teacher Award, District Rajan Soha Award. ಆದಿಶುದ್ಧ ನಮಸ್ತೆಸ್ತು ಸರ್ವಮಂಗಳದಾಯಿನಿ ಸಚ್ಚಿದಾನಂದ ಗೋಮಾತೆ ವಟಘೋಷಿತ ರೂಪಿಣಿ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ತೆ 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 ನಮೋ ನಮಃ. ಪ್ರಪ್ರಥಮವಾಗಿ ಈ ಒಂದು ಕ್ಷೇತ್ರದ ಧರ್ಮಾದಿ ದೇವತೆಗಳ ಸ್ಮರಣೆ ಮಾಡಿ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ಪ್ರಾತಸ್ಮರಣೀಯ ಪರಮಪೂಜ್ಯ ಜಗದ್ಗುರು ಪದ್ಮಭೂಷಣ ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮಿಯವರ ಪಾದಾರವಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿ ಅವರ ಒಂದು ದಿವ್ಯ ಕೃಪಾಶೀರ್ವಾದ ಸದಾಕಾಲ ನಮ್ಮೆಲ್ಲರ ಮೇಲೆ ಇರಲಿ ಅಂತೇಳಿ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿ ಪ್ರಸ್ತುತ ಜಗದ್ಗುರುಗಳಾದಂತಹ ಪರಮಪೂಜ್ಯ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಕೂಡ ಈ ಸಂದರ್ಭದಲ್ಲಿ ನೆನೆಯುತ್ತಾ ಈ ಒಂದು ಪವಿತ್ರವಾದ ನಮ್ಮ ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಹಾಸನ ಜಿಲ್ಲೆ ಹಾಗೂ ಶ್ರೀ ಆದಿಚುಂಚನಗಿರಿ ಪದವಿ ಪೂರ್ವ ಕಾಲೇಜು ಅರಸೀಕೆರೆ ಇವರ ಸಹಯೋಗದೊಂದಿಗೆ ಪದವಿ ಪೂರ್ವ ಕಾಲೇಜುಗಳ ತಾಲೂಕು ಮಟ್ಟದ ಕ್ರೀಡಾಕೂಟ 2024 ಮತ್ತು 2025ರ ಈ ಒಂದು ಪವಿತ್ರವಾದ ಕ್ರೀಡಾಕೂಟದಲ್ಲಿ ನಾವೆಲ್ಲ ಬಹಳ ಶ್ರದ್ಧೆಯಿಂದ ಭಕ್ತಿಯಿಂದ ಒಳ್ಳೆ ಭಾವನೆಯನ್ನು ಇಟ್ಟುಕೊಂಡು ಕಷ್ಟಲೆಗಳು ಮತ್ತು ತಾಲೂಕು ಜಿಲ್ಲಾ ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಲುಪುವಂಥ ಒಂದು ರಹದಾರಿಯನ್ನು ನಾವು ಕಂಡುಕೊಳ್ಳಲಿಕ್ಕೆ ಈ ಸ್ಪರ್ಧೆಯನ್ನು ಇಲಾಖೆಯಿಂದ ಪ್ರತಿ ವರ್ಷ ಮಾಡ್ತಾ ಇರುವಂಥ ಸುಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಬಹಳ ಪ್ರೀತಿಯಿಂದ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಟ್ಟು ನಮ್ಮೆಲ್ಲರ ಮುಖ್ಯ ಅತಿಥಿಗಳಾಗಿರುವಂತಹ ಶ್ರೀ ಎಂ ಸಮೀವುಲ್ಲಾರವರೇ, ಅಧ್ಯಕ್ಷರು ನಗರಸಭೆ ನಮ್ಮ ಅರಸೀಕೆರೆ, ಆರಕ್ಷಕ ಅಧೀಕ್ಷಕರು ಅರಸೀಕೆರೆ ಉಪವಿಭಾಗ ನಮ್ಮ ಲೋಕೇಶ್ ಅವರು ಮತ್ತು ಕೃಷ್ಣಮೂರ್ತಿಯವರು, ಪೌರಾಯುಕ್ತ ನಗರಸಭೆ ಅರಸೀಕೆರೆ, ಮತ್ತು ಉದಯ್ ಕುಮಾರ್ ಅವರು, ಶಿವಸ್ವಾಮಿಯವರು, ಸುರೇಶ್ ಅವರು, ವಿಜಯ್ ಕುಮಾರ್ ಅವರು, ವಸಂತ್ ಕುಮಾರ್ ಅವರು, ಕಾರ್ತಿಕ್ ಅವರು, ಮುಖ್ಯ ವಿಶೇಷ ಇವತ್ತೆಲ್ಲ ಕ್ರೀಡಾಪಟುಗಳಿಗೆ ನಿಮ್ಮೆಲ್ಲರಿಗೂ ಉತ್ತೇಜನ ಮತ್ತು ಸ್ಫೂರ್ತಿ
ರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಿ ಸಾಧನೆ ಮಾಡಿರುವಂತಹ ಅಂತಾರಾಷ್ಟ್ರೀಯ ವಾಲಿಬಾಲ್ ಕ್ರೀಡಾಪಟುವಾಗಿರುವಂತಹ ನಿಮ್ಮೆಲ್ಲರ ಪ್ರೀತಿಯ ಶ್ರೀ ವಿ ಕಾರ್ತಿಕ್ ಅವರೇ ಹಾಗೂ ಕುಮಾರಿ ಪೂಜಾ ನರೇಂದ್ರರವರೇ ಅಂತಾರಾಷ್ಟ್ರೀಯ ಕ್ರೀಡಾಪಟು ಮತ್ತು ವೃತ್ತಿಪರ ಮಾದರಿ ವ್ಯಕ್ತಿ. ಮತ್ತು ವಿಶೇಷವಾಗಿ ಈ ಒಂದು ಸುಸಂದರ್ಭದಲ್ಲಿ ಸನ್ಮಾನವನ್ನು ಸ್ವೀಕರಿಸಿ ನಮ್ಮ ನಿವೃತ್ತ ದೈಹಿಕ ಶಿಕ್ಷಣಾಧಿಕಾರಿಗಳಾದಂತಹ ಕೆ ಜಿ ಈಶ್ವರಪ್ಪನವರೇ ಹಾಗೂ ಕ್ರೀಡಾ ಸಲಹೆಗಾರರಾಗಿ ಬಂದಿರುವ ಮಹದೇವರವರು ಎಲ್ಲ ಒಟ್ಟಿಗೆ ಸೇರಿಕೊಂಡು ಮತ್ತು ಅರಸೀಕೆರೆ ತಾಲೂಕಿನ ಎಲ್ಲ ರಾಜಕೀಯ ಪಕ್ಷದ ಅಧ್ಯಕ್ಷರುಗಳು, ಉಪಾಧ್ಯಕ್ಷರು, ಪದಾಧಿಕಾರಿಗಳು, ತಾಲೂಕಿನ ಎಲ್ಲ ಸಂಘ ಸಂಸ್ಥೆಗಳು ಅಧ್ಯಕ್ಷರು, ಉಪಾಧ್ಯಕ್ಷರು, ಪದಾಧಿಕಾರಿಗಳು, ನಮ್ಮ ಪ್ರೀತಿಯ ಪತ್ರಿಕಾ ಮಾಧ್ಯಮದವರು, ಮತ್ತು ಅರಸೀಕೆರೆ ತಾಲೂಕಿನ ಪ್ರಾಂಶುಪಾಲರು, ಉಪನ್ಯಾಸಕರು ಮತ್ತು ತಾಲೂಕಿನ ನಮ್ಮೆಲ್ಲ ದೈಹಿಕ ಶಿಕ್ಷಕರು ಮತ್ತು ಉಪನ್ಯಾಸಕರು, ಸಿಬ್ಬಂದಿ ವರ್ಗ, ವಿಶೇಷವಾಗಿ ಬಂದಿರುವಂಥ ಎಲ್ಲ ಕ್ರೀಡಾಪಟುಗಳೇ, ಆತ್ಮೀಯ ಪ್ರೀತಿಯ ವಿದ್ಯಾರ್ಥಿನಿಯರೇ, ಈಗಾಗಲೇ ನಮ್ಮ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ಬಹಳ ವಿಶೇಷವಾಗಿ ನಾವು ಚಾಲನೆಯನ್ನು ಕೊಟ್ಟಿದ್ದೀವಿ. ನಮ್ಮ ದೇಶ, ನಮ್ಮ ಭವಿಷ್ಯ, ಇತಿಹಾಸ, ಸಂಸ್ಕೃತಿಯನ್ನು ನೋಡಿದ್ರೆ ಸಾಂಸ್ಕೃತಿಕವಾಗಿ, ದೈಹಿಕವಾಗಿ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ ಒಳ್ಳೆ ಚಿಂತನೆಗಳನ್ನು ಇಟ್ಕೊಂಡು ಯಾವ ದೇಶಗಳು ಮುಂದುವರಿತೇವೋ ಅಲ್ಲಿ ಸುಸಂಸ್ಕೃತವನ್ನು ಕಾಣಲಿಕ್ಕೆ ಬಹಳ ನಮಗೆ ಹೆಮ್ಮೆ ಅನಿಸುತ್ತೆ. ಅದೇ ರೀತಿ ನಮ್ಮ ಪದವಿ ಪೂರ್ವ ಕಾಲೇಜಿನ ಎಲ್ಲ ಈ ವರ್ಷ ನಮ್ಮ ಆದಿಚುಂಚನಗಿರಿಗೆ ಬಂದಿರೋದು ನಮ್ಮ ಪ್ರಾಂಶುಪಾಲರಂಥ ಲಿಂಗರಾಜ್ ಅವರು ಮತ್ತು ನಮ್ಮೆಲ್ಲ ಉಪನ್ಯಾಸಕ ಬಂಧುಗಳು, ಪ್ರೀತಿಯ ವಿದ್ಯಾರ್ಥಿಗೋಸ್ಕರ ಅರಸೀಕೆರೆ ತಾಲೂಕಿನ ಎಲ್ಲ ಪ್ರಾಂಶುಪಾಲರು ಮತ್ತು ಕ್ರೀಡಾಸಕ್ತರು ಸೇರಿಕೊಂಡು ಬಹಳ ವಿಶೇಷವಾಗಿ ಈ ಒಂದು ಕ್ರೀಡಾಕೂಟವನ್ನು ಬಹಳ ವ್ಯವಸ್ಥಿತವಾಗಿ ಮಾಡಬೇಕು ಅಂತೇಳಿ ಒಂದು ಹಲವಾರು ಸಭೆಗಳನ್ನ ಮಾಡಿಕೊಂಡು ನಾವೆಲ್ಲ ಬಹಳ ತುಂಬುವುದರಿಂದ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದೀವಿ. ಕ್ರೀಡಾಕೂಟ ಅಂದಮೇಲೆ ಒಂದಲ್ಲ ಒಂದು ರೀತಿ ಮಾನಸಿಕವಾಗಿ, ದೈಹಿಕವಾಗಿ ಸಂಘರ್ಷಗಳಾಗ್ತವೆ. ಅದಾಗಬಾರ್ದು ಅಂತ ಅಂದರೆ ನಾವೆಲ್ಲ ಯಾವ ರೀತಿ ಕೆಲ ನೋಡಿದ್ದೀವಿ. ಮಹಾಭಾರತ ಸನ್ನಿವೇಶ ನಡ್ಸ್ಕೊಂಡ್ರೆ ಯಾರು ಮೋಸದಿಂದ ಗೆಲುವನ್ನು ಸಾಧಿಸಿದರೆ ಶಾಶ್ವತವಾಗಿ ಉಳಿಲಿಕ್ಕೆ ಸಾಧ್ಯವಿಲ್ಲ. ಗುರುವಿನ ಮಾರ್ಗದರ್ಶನ ಇದ್ದರೂ ಕೂಡ ಅಲ್ಲಿ ಎಂತೆಂಥ ಮಹನೀಯರಿದ್ರು, ಭೀಷ್ಮಾಚಾರ್ಯರಂತರಿದ್ರು, ದ್ರೋಣಾಚಾರ್ಯರಂತರಿದ್ರೂ ಕೂಡ ಮೋಸದ ಜೊತೆ ಯಾರಿರ್ತಾರೋ ಅವೆಲ್ಲ ಅನರ್ಥ ಕಾಣಲಿಕ್ಕೆ ನಾವೆಲ್ಲ ತಿಳ್ಕೊಳ್ಬೇಕಾಗ್ತದೆ. ಅದಕ್ಕೋಸ್ಕರ ನಮ್ಮ ಕ್ರೀಡೆಯ ಭಾಗವಹಿಸುವಂಥ ವಿದ್ಯಾರ್ಥಿಗಳು ಅರಸೀಕೆರೆ ತಾಲೂಕಿನ ಬರೀ ನಮ್ಮ ಕಾಲೇಜುಗಳ ಸ್ಪರ್ಧೆ ಇದೆ. ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ನಮ್ಮ ಮಕ್ಕಳು ಎಷ್ಟು ಪ್ರಬುದ್ಧರು, ಪ್ರಭಾವಿಗಳು ಈ ಕ್ರೀಡೆಯಲ್ಲಿ ಭಾಗವಹಿಸಿ ನಾವು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕಳ್ಕೊಳ್ಳುವಂಥ ವ್ಯವಸ್ಥಿತವಾದಂಥ ಒಂದು ರಹದಾರಿ ಇದು. ಈ ದಾರಿಯಲ್ಲಿ ಪವಿತ್ರ ಭಾವನೆಯನ್ನು ಉಂಟಾಕಿ ದ್ವೇಷಗಳನ್ನ ಅಳಿಸಿ ಸೋಲು ಗೆಲುವು ಇದ್ದೇ ಇರ್ತದೆ. ಅಷ್ಟೇ ಡಾಕ್ಟರ್ ಅಬ್ದುಲ್ ಕಲಾಂ ಒಂದು ಮಾತನ್ನು ಹೇಳ್ತಾರೆ, ಯಾರು ಸೋಲ್ತಾರೋ ಅವರು ಹೃದಯ ಕಳ್ಕೊಳ್ಬಾರ್ದಂತೆ, ಯಾರು ಗೆಲುವನ್ನ ಸಾಧಿಸ್ತಾರೆ ಅವರು ಮಸ್ತಕಕ್ಕೆ ಹಾಕೋಬಾರ್ದಂತಾರೆ. ಇಲ್ಲಿ ಹಾಕೊಂಡ್ರೆ ಏನು ಬರ್ತದೆ, ಅಹಂಕಾರ ಬರ್ತದೆ. ಇಲ್ಲಿ ಇಟ್ಕೊಂಡ್ರೆ ಮಾನಸಿಕವಾಗಿ ಚಿಂತೆಗೊಳಗೆ ಏನೆಲ್ಲ ಅನರ್ಥಗಳಾಗ್ತದೆ ಅರ್ಥ ಮಾಡ್ಕೊಳ್ಬೇಕು. ನಮಗೆ ನಾವು 3 ಜನ, ಒಬ್ಬ ಹಿರಿಯರು ಈಶ್ವರಪ್ಪನವರು ಮತ್ತು ಕೀರ್ತಿಯವರು, ಕುಮಾರಿ ಪೂಜಾ ಅವರು ಕರೆಸಿ ಯಾಕೆ ಸನ್ಮಾನ ಮಾಡೋದು ಅಂತ ಅಂದರೆ ಈ ನಮ್ಮ ಭೂಮಿಯಿಂದ ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಹೋಗಿ ಸಾಧನೆ ಮಾಡಿದ್ದಾರೆ. ಆ ಸಾಧನೆ ಇವತ್ತೇನೇ ನಮ್ಮ ಭವಿಷ್ಯ ನೋಡ್ಕೊಳ್ಬೇಕು. ಕ್ರೀಡೆಯಲ್ಲಿ ಏನೆಲ್ಲ ಇವತ್ತು ನಮ್ಮ ದೇಶ ಎಷ್ಟು ಹಿಂದೆ ಇದೆ ಅಂತ ಹೇಳಿಕೆ ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಏನೇ ಒಲಿಂಪಿಕ್ಸ್ ಕ್ರೀಡಾ ಏನೇ ನಡೆದರೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಅಮೆರಿಕ ಚಿನ್ನದ ಪದಗಳನ್ನ 125 ಚಿನ್ನದ ಪದಗಳನ್ನ ಗಳಿಸಿದೆ ಇವತ್ತು ಅಮೆರಿಕ. ಮತ್ತು ಚೈನಾ 91 ಚಿನ್ನದ ಪದಕಗಳನ್ನು ಗಳಿಸ್ಕೊಂಡಿದೆ. ಜಪಾನ್ 45. ಭಾರತ ಅಂತ ಹೇಳಿದಾಗ ಹೇಳ್ಕೊಳ್ಳೋಕ್ಕೂ ನಮಗೆ ಬೇಜಾರಾಗ್ತದೆ. 6 ಚಿನ್ನದ ಪದಕಗಳನ್ನು ನಾವು ಪಡ್ಕೊಂಡಿದ್ದೀವಿ. ಅದಕ್ಕೋಸ್ಕರ ತಳಮಟ್ಟದಲ್ಲಿ ನಮ್ಮ ವಿದ್ಯಾರ್ಥಿಗಳನ್ನ ಪೋಷಣೆಯನ್ನು ಮಾಡಿ ಪವಿತ್ರ ಭಾವನೆಯನ್ನು ತುಂಬಿ ಸೋಲು ಗೆಲುವು ಏನೆಲ್ಲ ಇರುತ್ತೆ ಅಂತೇಳಿ ಅರ್ಥ ಮಾಡಿಸಿ ನಾವೆಲ್ಲ ಒಟ್ಟಿಗೆ ಸೇರಿಕೊಂಡು ನಮ್ಮ ಮಕ್ಕಳನ್ನ ರಾಷ್ಟ್ರೀಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಸುವಂತಹ ವ್ಯಕ್ತಿಗಳು, ಗುರುಗಳು ನಾವೆಲ್ಲ ಆಗಬೇಕು ಅಂತೇಳಿ ಇಂಥ ಕ್ರೀಡಾ ಮಟ್ಟದಲ್ಲಿ ಯಾರು ಸಾಧನೆ ಮಾಡಲಿಕ್ಕೆ ಅವಕಾಶ ಇರ್ತದೋ ಅಂಥ ಸಾಧಕರಿಗೆ ನಾವು ವ್ಯವಸ್ಥಿತವಾಗಿ ಮೇಲೆ ತಳ್ಳುವಂಥ ವ್ಯವಸ್ಥೆಗಳಾಗಬೇಕು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಿದ ಕ್ರೀಡಾಪಟುಗಳ ಕಷ್ಟಗಳನ್ನ ಕೇಳಿದ್ರೆ ನಿಮಗೆಲ್ಲ ಗೊತ್ತಾಗ್ತವೆ. ಒಂದ್ಸಲ ಮಾತಾಡ್ತೀವಿ ಪರ್ಸನಲ್ ಇದ್ದಾಗ ಅವರಿಬ್ಬರು ನಿಮ್ಮ ಮನಸ್ಸಿಗೆ ಹೇಳಿ ಅಂತ ಅಂದರೆ ತಲೆ ತಗ್ಗಿಸ್ಕೋತಾರೆ, ಹೇಳಲಿಕ್ಕೆ ಆಗೋದಿಲ್ಲ ಕೆಲವು ವ್ಯವಸ್ಥೆಗಳನ್ನ. ಆದರೆ ಅಂತ ಅದಕ್ಕೆ ನಮ್ಗೆ ಯಾಕೆ ಗುರುಗಳು ಬೇಕು ಅಂತ ಅಂದರೆ ಗುರಿ ಮುಂದೆ
ಗುರು ಇಲ್ಲದೆ ಅಂತ ಯಾಕೊಂದು ಮಾತು ಹೇಳಿದೆ ಅಂತಂದರೆ, ಗುರು ಇಲ್ಲದೆ ಇದ್ದರೆ ಗುರಿಯನ್ನು ತಲುಪುವಂಥ ವ್ಯವಸ್ಥೆ ಸರಿಯಾಗಿ ತಲುಪುವಂಥ ವ್ಯವಸ್ಥೆ ಆಗ್ತಿಲ್ಲ, ಅಂದರೆ ಗುರಿ ತಪ್ಪುವಂಥ ವ್ಯವಸ್ಥೆ ಆಗಿ ದಾರಿ ತಪ್ಪುವಂಥ ವ್ಯವಸ್ಥೆಗಳಿರ್ತದೆ. ಅಂಥ ದಾರಿ ತಪ್ಪುಕೊಂಡು ಅಂತ ನಮ್ಗೆ ಏನಿರಬೇಕು, ನಮ್ಮ ಹಿಂದೆ ಗುರುಗಳಿರ್ಬೇಕು. ಅದಕ್ಕೆ ಅವಶ್ಯ ಹೇಳೋದು, ಗುರು ಹಿಂದೆ ಇರಬೇಕು, ಗುರಿ ಮುಂದೆ ಇರಬೇಕು. ಅದಕ್ಕೋಸ್ಕರ ಯಾರೋ ತೊಳೆದಾರಿ ಕಾಣುವಂಥ ದಾರಿಯಲ್ಲಿ ನಾವು ಹೋಗುವಂಥ ವ್ಯವಸ್ಥಾಪಕರಾಗಬಾರ್ದು. ನಾವೇ ನಮ್ಮ ಸ್ವಂತ ದಾರಿಯನ್ನು ಹುಡ್ಕೊಂಡು ಮೇಲೆ 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 ಹೋದ ನಂತರ ನಮ್ಮ ಸಾಧನೆ ಇವತ್ತು ನೋಡಿದ್ದೀವಿ ನೀವು. ಏಕೈಕ ಎಲ್ಲ ಸಮಯದಲ್ಲೂ ಕೂಡ ನಮ್ಮ ದೇಶದ ಬಾವುಟವನ್ನು ಸಾಲಾಗಿ ಒತ್ಕೊಂಡು ಏನಾದರೂ ಓಡುವಂಥ ವ್ಯವಸ್ಥೆ ಇದೆ, ಅದು ಕ್ರೀಡಾಪಟುಗಳಿಗೆ ಮಾತ್ರ. ಮೈಯೆಲ್ಲ ರೋಮಾಂಚನ ಆಗ್ತದೆ. ಇವತ್ತು ಒಬ್ಬ ಭಾರತ ಪ್ರತಿನಿಧಿಯಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾದರೂ ಸಾಧನೆ ಮಾಡಿ ಬಂದ ಅಂತಂದರೆ ಇಡೀ ದೇಶದ ಎದ್ದು ನಿಂತು ಚಪ್ಪಾಳೆ ಹೊಡೆಯುವಂಥ ಏನಾದರೂ ವ್ಯವಸ್ಥೆ ಇದೆ, ಅದು ಕ್ರೀಡಾಕೂಟದಲ್ಲಿ ಮಾತ್ರ. ಎಲ್ಲ ದೇಶದ ಈಗ ನೋಡ್ತಾ ನಾವು ಬಾವುಟಗಳಿಗೆ ಒಂದು ಬಾವುಟ ಒಂದು ದೇಶದಲ್ಲಿ ಹಾಸ್ಪಿಟ್ಲ್ ಎಷ್ಟೆಲ್ಲ ಅನಷ್ಟಗಳಾಗ್ತವೆ ಅಂತೇಳಿ. ಆದರೆ ಯಾವುದೇ ದೇಶದಲ್ಲಾದರೂ ಕೂಡ ನಿರ್ಭೀತಿಯಾಗಿ ಗೆಲುವಿನ ಸಾಧನೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಆ ದೇಶದ ಎಲ್ಲ ಬಾವುಟಗಳ ಮೇಲೆ ಎತ್ತುವಂಥ ಏನಾದರೂ ಬಾವುಟ ಇದೆ, ಅದು ಕ್ರೀಡಾಕೂಟದಲ್ಲಿ ಮಾತ್ರ ಆ ವ್ಯವಸ್ಥೆ ಇರುವಂಥ ವ್ಯವಸ್ಥೆ. ಅದಕ್ಕೆಲ್ಲ ನೀವು ಸಾಧನೆ ಮಾಡಬೇಕು. ಮಕ್ಕಳು ಯಾರು ಕೂಡ ಬೇಜಾರು ಮಾಡ್ಕೊಳ್ಬಾರ್ದು. ಏನಾದರೂ ಸ್ವಲ್ಪ ವ್ಯತ್ಯಾಸ ಆದಾಗ ವ್ಯತ್ಯಾಸ ಮಾಡ್ಕೊಳ್ಬಾರ್ದು. ಇಲ್ಲಿರುವಂಥ ನಮಗೆ ಒಂದು ಗುರಿ, ಜನನೇ ಜನ್ಮಭೂಮಿತ ಸ್ವರ್ಗಾದ ಬೆಗಿರಿ, ನಾನು ಹುಟ್ಟಿದ ನಾಡು ಎತ್ತ ತಾಯಿ ಸ್ವರ್ಗಕ್ಕಿಂತ ಮಿಗಿಲು. ಇಲ್ಲಿ ಆಟ ಆಡ್ತಾ ಇರುವಂಥ ಒಬ್ಬ ಪ್ರಥಮ ಬಹುಮಾನ ಬಂದ ಅಂತಂದರೆ ಎಲ್ಲರೂ ಎತ್ತಿ ನಿಂತು ಚಪ್ಪಾಳೆ ಒಟ್ಟಿ ಅವರಿಗೆ ಪ್ರೋತ್ಸಾಹವನ್ನು ಮಾಡಿ ಮುಂದಕ್ಕೆ ನಾವು ಅವಕಾಶಗಳನ್ನ ಮಾಡ್ಕೊಳ್ಬೇಕು. ಅಂಥ ಕ್ರೀಡಾಪಟುಗಳು ನೀವೆಲ್ಲ ಆಗಬೇಕು. ಏನೋ ಸ್ವಲ್ಪ ವ್ಯತ್ಯಾಸ ನೋಡ್ತಾ ಇದ್ದೀವಿ. ಇವತ್ತು ಮೊನ್ನೆ ಎಲ್ಲ ಬೆಂಗಳೂರಿನಲ್ಲಿ ಹೋದಂಥ ಸಂದರ್ಭದಲ್ಲಿ ಸುತ್ತ ಆರಕ್ಷಕ ಸಿಬ್ಬಂದಿಯವರನ್ನು ನಿಂತ್ಕೊಂಡು ನಾವು ಮಕ್ಕಳಿಗೆ ಕ್ರೀಡಾ ಸ್ಪರ್ಧೆಗಳನ್ನ ಮಾಡುವಂಥ ವ್ಯವಸ್ಥೆಗೆ ನಾವು ಬಂದು ತಲುಪಿದ್ದೀವಿ ಅಂತ ನಮ್ಮ ಮನಸ್ಸುಗಳು ಏನಾಗಿದ್ದೀವಿ. ಆ ರೀತಿ ಆಗಬಾರ್ದು. ಸೋಲು ಗೆಲುವು ಅದು ಮಾಲ, ಇದು ಇದ್ದೇ ಇರ್ತದೆ. ಯಾರು ಸೋಲ್ತಾನೋ ಅವನಿಗೆ ಮತ್ತೆ ಗೆಲ್ಲುವಂಥ ವಿಶ್ವಾಸ ತುಂಬುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ನಮ್ಮ ಹಿರಿಯ ಸಾಹಿತಿಗಳಾದಂಥ ದಾರಾ ಬೇಂದ್ರೆಯವರು ಹೇಳ್ಕೊಟ್ಟಿದ್ದಾರೆ. ಇವತ್ತು ಈಶ್ವರಪ್ಪನವರು ಇಬ್ಬರು ಕ್ರೀಡಾಪಟುಗಳ ರಾಷ್ಟ್ರೀಯ, ಅವರು ಅಂತಾರಾಷ್ಟ್ರೀಯ ವಾಲಿಬಾಲ್ ಕ್ರೀಡಾಪಟು. ಸುಮ್ಮನೆ ಸಾಧನೆ ಇಲ್ಲ, ಅವ್ರು ಎದ್ದು ನಿಂತ ಸಂದರ್ಭದಲ್ಲಿ ನಾವು ಎದ್ದು ನಿಂತು ಗೌರವವನ್ನು ಕೊಟ್ಟು ಚಪ್ಪಾಳೆ ಹೊಡೆಯುವಂಥ ಮನಸ್ಸಿಗಳು ನಾವೆಲ್ಲ ಆಗಬೇಕಾಗ್ತದೆ. ಮತ್ತು ಕುಮಾರಿ ಪೂಜಾ ನರೇಂದ್ರ ಅವರು ಅಂತಾರಾಷ್ಟ್ರೀಯ ಕ್ರೀಡಾಪಟು. ಮತ್ತು ಈಶ್ವರಪ್ಪ ಅವರು ನಮ್ಮ ಹಾಸನ ಜಿಲ್ಲೆಯಲ್ಲಿ ಏನೇ ಆದರೂ ಕೂಡ ಒಂದು ಗುರು, ನಮ್ಮ ಬಾಲಗಂಗಾಧರ ಸ್ವಾಮಿಗಳು ಪ್ರತಿ ವರ್ಷ ಒಂದು ರಾಜ್ಯ ಮಟ್ಟದ ಕ್ರೀಡಾ ವ್ಯವಸ್ಥೆಯನ್ನು ನಮ್ಮ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ನಲ್ಲಿ ಸುಮಾರು ವರ್ಷಕ್ಕೆ 1.5-2 ಕೋಟಿ ರೂಪಾಯಿ ವೆಚ್ಚವನ್ನು ಮಾಡಿ ಕ್ರೀಡಾಪಟುಗಳಿಗೆ ವ್ಯವಸ್ಥೆ ಮಾಡುವಂಥ ಅವಕಾಶಗಳಿದೆ. 12ನೇ ವರ್ಷದ ರಾಜ್ಯ ಮಟ್ಟ ಸ್ಪರ್ಧೆ ನಮ್ಮ ಹಾಸನ ಜಿಲ್ಲೆಗೆ ಬಂದಂಥ ಸಂದರ್ಭದಲ್ಲಿ ಈಶ್ವರಪ್ಪ ಅವರು ಬಹಳ ವ್ಯವಸ್ಥಿತವಾಗಿ ಅವತ್ತು ಅಂತಾರಾಷ್ಟ್ರೀಯ ಕ್ರೀಡಾಪಟು ಅಂಜುಬಾಬಿ ಜಾರ್ಜ್ ಅವತ್ತು ಬಂದಿರೋರು. ಅಂಜುಬಾಬಿ ಅವರು ಬಂದು ಅಂತಾರಾಷ್ಟ್ರೀಯ ಕ್ರೀಡಾಪಟು ಉದ್ಘಾಟನೆ ಮಾಡಿಕೊಂಡು ನಮ್ಮ ಗುರುಗಳು ಮಹಾಸ್ವಾಮಿಜಿಯವರ ಒತ್ತಿದ್ರು. ಸ್ಟೇಡಿಯಂನಲ್ಲಿ ಅಂಥ ವೇದಿಕೆ ಇವತ್ತಿವರೆಗೂ ನಾವು ನೋಡಲಿಕ್ಕೆ ಸಾಧ್ಯವಿಲ್ಲ ಅಂತ ಈಶ್ವರಪ್ಪನವರು ಹೇಳ್ತಾರೆ. 5,000 ಮಕ್ಕಳನ್ನು ಹಾಸನ ಜಿಲ್ಲೆಯಲ್ಲೇ ಸಿಟಿಯಲ್ಲೇ ಉಳಿಸಿ ಸುಮಾರು 15-20 ಕಲ್ಯಾಣ ಮಂಟಪಗಳನ್ನ ಮಾಡಿ 3 ದಿವಸ ಕ್ರೀಡಾ ಸಾಧನೆ ಮಾಡಲಿಕ್ಕೆ ಅಲ್ಲಿ ಮಾಡಿದಂಥ ಸಂದರ್ಭದಲ್ಲಿ ಸರ್ಟಿಫಿಕೇಟ್ ನಮ್ಮದು ಏನು ಅದನ್ನು ಸಾಕಾಗುವುದಿಲ್ಲ. ಆದರೆ ಶಾಲಾ ಕಾಲೇಜುಗಳಲ್ಲಿ ಭಾಗವಹಿಸಿ ನೀವು ಪ್ರಶಸ್ತಿ ಪತ್ರಗಳನ್ನ ಪಡ್ಕೊಂಡು ನಿಮಗೆ ಅದು ಜೀವನ ಬದುಕಿಗೆ ತುಂಬ ಅವಶ್ಯಕತೆ ಆಗ್ತದೆ. ಯಾರು ಕೂಡ ನಿರ್ಲಕ್ಷ್ಯ ಮಾಡಬಾರ್ದು, ಆಡಬೇಕು, ಸಾಧನೆ ಮಾಡಬೇಕು. ಪ್ರೈಮರಿ ಹಂತದಲ್ಲಿ, ಪ್ರಾಥಮಿಕ ಹಂತದಲ್ಲಿ, ಪ್ರೌಢ ಹಂತದಲ್ಲಿ ಎಲ್ಲ ಪ್ರತಿಭಾ ಕಾರಂಜಿಗಳು ಸಾಕಷ್ಟು ವಿದ್ಯಾರ್ಥಿಗಳ ಸಾಧನೆಗೋಸ್ಕರ ಸಾಕಷ್ಟು ಅವಕಾಶಗಳಿದೆ. ನೀವೆಲ್ಲ ಕಾಲೇಜಿಗೆ ಬಂದು ತಲುಪಿದ್ದೀರಿ. ಕ್ರೀಡೆಯಲ್ಲಿ ಸಾಧನೆ ಮಾಡಿದರೆ ನಿಮಗೆ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳಾದ ಏನೆಲ್ಲ ನಿಮಗೆ ಬೆಲೆ ಇರ್ತದೆ. ಉತ್ತಮವಾದಂಥ ಆಹಾರವನ್ನು ತಗೊಳ್ಳಿ. ಯಾರು ನಮ್ಮ ಅರ್ತಿಕೆರೆ ನಮಗೆ ಆದಿಚುಂಚನಗಿರಿ ಅಂತ ಹೇಳ್ತಾರೆ, ನಮ್ಮ ಅರ್ತಿಕೆರೆ ತಾಲೂಕು ಯಾರೇ ಕ್ರೀಡಾಪಟು ಕೂಡ ಜಿಲ್ಲಾ ಮಟ್ಟಿಗೆ ಅವರು ಸೆಲೆಕ್ಷನ್ ಆದರೆ ನಮಗೆ ತುಂಬ ಸಂತೋಷ ಆಗ್ತದೆ. ಅಲ್ಲಿ ಜಿಲ್ಲಾ ಮಟ್ಟದಲ್ಲಿ ಸಾಧನೆ ಮಾಡಿ ರಾಜ್ಯ ಮಟ್ಟಕ್ಕೆ ನೀವು ಸೆಲೆಕ್ಷನ್ ಆಗಬೇಕು. ರಾಜ್ಯ ಮಟ್ಟದಲ್ಲಿ ಸೆಲೆಕ್ಷನ್ ಆದಮೇಲೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನಮ್ಮ ಅರ್ತಿಕೆರೆ ಮಕ್ಕಳು ಹೋಗುವಂಥ ವ್ಯವಸ್ಥೆ ಆಗಬೇಕು ಅಂತೇಳಿ ನಾವೆಲ್ಲ ದೈಹಿಕ ಶಿಕ್ಷಕರು, ನಿಮ್ಮೆಲ್ಲ ಪ್ರಾಂಶುಪಾಲರು ಈ ಒಂದು ಒಳ್ಳೆಯ ಕ್ರೀಡಾ ಒಂದು ವ್ಯವಸ್ಥೆಯನ್ನು ಏರ್ಪಡಿಸಿದ ಎಷ್ಟು ವಿದ್ಯಾರ್ಥಿಗಳಿಗೆ ಎಷ್ಟು ಬೆಲೆ ಇದೆ ಅಂತೇಳಿ ಸ್ವಾಮಿಗಳು ಕೂಡ ನಿಮ್ಮ ಮುಂದೆ ಎದ್ದು ನಿಂತು ಮಾತಾಡುವಂಥ ಶಕ್ತಿ ನಿಮಗಿದೆ. ಯಾಕೆ ಅಂತಂದರೆ
ನಮ್ಮ ಮಕ್ಕಳು ಎಲ್ಲ ಪಿಕ್ಚರ್ನೆಲ್ಲ ಆ ಕಡೆ ಕೂತಿದ್ರು, ಮಕ್ಕಳು ಯಾವ ಕಡೆ ಕೂತಿರ್ತಾರೋ ಆ ಕಡೆ ನಾವೇ ಮುಖವನ್ನು ಮಾಡಿ ಮಾತಾಡಬೇಕು ಅಂತ ಹೇಳಿ ವೇದಿಕೆಯಲ್ಲಿ ಸಮೀಪದವರು ನಮ್ಮ DSP ಸಾಹೇಬರು ಎಲ್ಲ ಹೇಳಿದ್ರು. ಅಂದರೆ ಗುರಿ ಇದೆ, ಗುರಿ ತಪ್ಪುವಂಥ ವ್ಯವಸ್ಥೆ ನಿಮಗೆಲ್ಲ ಆಗಬೇಕು. ಪರಮಪೂಜ್ಯ ಮಹಾಸ್ವಾಮಿಗಳು ಇದನ್ನೇ ಹೇಳ್ತಿದ್ರು, ಮಕ್ಕಳು ಉತ್ತಮವಾದಂಥ ಆರೋಗ್ಯವನ್ನು ಒಂದು 5 kg ವ್ಯತ್ಯಾಸ ಆಯಿತು ಅಂದರೆ ಏನೆಲ್ಲ ಅನರ್ಥ ಆಯಿತು ಅಂತ ನೀವೆಲ್ಲ ಪರಿಗಣಿಸಬೇಕಾಗ್ತದೆ. 100 ಗ್ರಾಮಲ್ಲಿ ತನ್ನ ತೂಕದಲ್ಲಿ ವ್ಯತ್ಯಾಸ ಆಯಿತು ಅಂತಂದರೆ ಹಿಂದಕ್ಕೆ ಹೋಗುವಂಥ ವ್ಯವಸ್ಥೆಗಳಾಗ್ತದೆ. ಆಮೇಲೆ ಪಿತೂರಿ ಏನೇನೋ ಹೇಳ್ಬೋದು, ಆದರೆ ಆ ಸಂದರ್ಭದಲ್ಲಿ ಸಾಧನೆ ಮಾಡಲಿಕ್ಕೆ ಅವಕಾಶನ ವಂಚಿತಾಗಲ್ಲ ನಾವು, ನಮಗೆ ನೋವಾಗ್ತದೆ. ಅಂಥ ನೋವುಗಳು ನಿಮ್ಗಾಗಬಾರ್ದು. ಹಂತವಾಗಿ ಸಾಧನೆಯನ್ನು ಮಾಡಿ ತಪಸ್ಸು ಥರ ನೀವೆಲ್ಲ ಧ್ಯಾನ, ಒಂದು ಊಟ ಆಗ್ಬೋದು, ಬೆಳೆ ಕ್ರೀಡೆ ಪ್ರೋತ್ಸಾಹ ಆಗ್ಬೋದು. ಬರೀ ನಮ್ಮ ಅರಸೀಕೆರೆ ಹಾಸನ ಜಿಲ್ಲೆ ಇಲ್ಲಿ ಗೆದ್ದರೆ ಮಾತ್ರ ಸಾಧನೆ ಅಂತ ಅಲ್ಲ, ನಾವು ನೋಡ್ತಿರ್ತೀವಿ. ಗುಲ್ಬರ್ಗ, ಧಾರವಾಡ, ಬಾಗಲಕೋಟೆ ರಾಜ್ಯ ಮಟ್ಟದ ಸ್ಪರ್ಧೆಗಳಾದಂಥ ಸಂದರ್ಭದಲ್ಲಿ ಅವರು ಆಸ್ತಿಗೆ ಬಂದಂಥ ಸಂದರ್ಭದಲ್ಲಿ ಒಂದು ಮಲ್ಕೊಳ್ಳೋಕ್ಕಾಗಲಿ, ಊಟದ ವ್ಯವಸ್ಥೆ ಆಗಲಿ, ಇದೇ ಸಂದರ್ಭದಲ್ಲಿ ನಮ್ಮ ಮಠ ಇದೆ, ಕೃಷ್ಣಗಿರಿ ಮಠ, ಅವೆಲ್ಲ ಪ್ರಸಾದ ವ್ಯವಸ್ಥೆ. ಸರ್ಕಾರ ಏನೇ ದುಡ್ಡು ಕೊಟ್ಟರು ಕೂಡ 12 ಗಂಟೆ ಬಂದು ಯಾರು ಊಟ ಕೊಡ್ತಿರ್ತಾರೆ. ತುಂಬ ಕಷ್ಟ ಇದೆ. ಕ್ರೀಡಾ ನೋಟದಲ್ಲೆಲ್ಲ ಮಾರ್ಚ್ ಪಾಸ್ಟ್ ಮಾಡಿದಾಗ ಕೆಲವು ಮಕ್ಕಳಿಗೆ ಇನ್ನೂ ಒಂದು ಒಳ್ಳೆ ಚಪ್ಪಲೆ ಆಗಲಿ, ಒಂದು ಒಳ್ಳೆ ಶೂ ಹಾಕುವಂಥ ಅವ್ರ ಯೋಗ್ಯತೆ ಇಲ್ಲ ಅಂತಲ್ಲ, ನಾವು ಗುರುತಿಸುವಂಥ ನಮ್ಮ ಕಣ್ಣುಗಳು ಇನ್ನೂ ತೆರೆದಿಲ್ಲ ಅಂತ ನಾವು ಭಾವನೆ ಇಟ್ಕೊತೀವಿ. ಪ್ರತಿ ವರ್ಷದ ಕೂಡ ಕ್ರೀಡೆ ಸಾಧನೆ ಮಾಡಿದಂಥ ಸಂದರ್ಭದಲ್ಲಿ ಮಠದಿಂದ ಸಾಕಷ್ಟು ವ್ಯವಸ್ಥೆಗಳನ್ನ ಮಾಡಿ ನಾವು ಅವರಿಗೆ ಉತ್ತೇಜನವನ್ನು ಕೊಡ್ತಾ ಇದ್ದೀವಿ. ಈ ಅರಸೀಕೆರೆ ಆದಿಚುಂಚನಗಿರಿ ವಿಜ್ಞಾನ ಪದವಿ ಪೂರ್ವ ಕಾಲೇಜಿನ ವತಿಯಿಂದ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ನಾವೆಲ್ಲ ಒಟ್ಟಿಗೆ ಸೇರ್ಕೊಂಡು ಈ ಕ್ರೀಡಾಕೂಟಕ್ಕೆ ಪ್ರೋತ್ಸಾಹವನ್ನು ಮಾಡೋಣ. ಯಾರು ವೈಮನಸ್ಸನ್ನು ಮಾಡಿಕೊಂಡು ನಿಮಗೆ 3 man ಕಮಿಟಿಯನ್ನು ನೇಮಿಸಿದ್ದೀವಿ, ಅಲ್ಲಿ ಹೋಗುವಂಥ ವ್ಯವಸ್ಥೆ ನಿಮ್ಗೆ ಆಗ್ಬಿಡೋದು, ಅಲ್ಲೆಲ್ಲ ಬಗೆಹರಿಬೇಕು. ಯಾರು ಕೂಡ ಅವ್ನು ಗೆದ್ದ ಅಂತ ಅಂದರೆ ನಮ್ಮ ಅರಸೀಕೆರೆ ಪ್ರತಿನಿಧಿ ಆದ ಅಂತೇಳಿ ನಾವು ಅವ್ರಿಗೆ ಪ್ರೋತ್ಸಾಹ ಕೊಡುವಂಥ ವ್ಯವಸ್ಥೆ ಆಗಬೇಕು ಅಂತ ಈ ಸಂದರ್ಭ ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ಮುಂದೆ ಇರುವಂಥ ಎಲ್ಲ ಅಭಿಮಾನಿಗಳು, ಶ್ರೀಮಠದ ಸದ್ಭಕ್ತರು ಬಂದು ಉದ್ಘಾಟನೆ ಮಾಡಿಕೊಟ್ಟಿದ್ದೀವಿ. ಭಾಳ ಸಂತೋಷ. ಇಷ್ಟು ಜನ ಕ್ರೀಡಾ ಆಸಕ್ತರು ಬಂದಿದ್ದೀರಿ, ನಮ್ಮ ಪತ್ರಿಕಾ ಸಂಘಟಕರಿದ್ದಾರೆ, ನಿಮ್ಮೆಲ್ಲ ಕಾಲೇಜಿನ ಪ್ರಾಂಶುಪಾಲರು, ಉಪನ್ಯಾಸಕರು ಎಲ್ಲರೂ ಕೂಡ ದೈಹಿಕ ಶಿಕ್ಷಕರು ಬಂದಿದ್ದಾರೆ. ಭಾಳ ಸಂತೋಷ. ಈ ಕಾರ್ಯಕ್ರಮ ಚೆನ್ನಾಗಾಗಲಿ. ನಿಮಗೆಲ್ಲ ಪ್ರಸಾದ ವ್ಯವಸ್ಥೆ ಆಗ್ಬೋದು, ಏನೂ ಕುಂದು ಕೊರತೆ ಇರಬಾರ್ದು ಅಂತೇಳಿ ನಮ್ಮ ನಿಂಗರಾಜ್ ಅವರು ಎಲ್ಲ ಸೇರಿಕೊಂಡು ಅನೇಕ ದಾನಿಗಳು ಕೂಡ ಇದಕ್ಕೆಲ್ಲ ಸಹಾಯವನ್ನು ಮಾಡಿದ್ದಾರೆ. ಅವರು ಸ್ಮರಣೆ ಮಾಡಿಕೊಂಡು ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ನಾನು ಕೂಡ ಭಾವನೆಯನ್ನು ಇಟ್ಕೊಂಡು, ನಮ್ಮ ಶಾಸಕರು ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು, ಹಲವಾರು ಕಾರಣಗಳಿಂದ ಬರಲಿಕ್ಕಾಗಿಲ್ಲ. ಇಂಥ ಕೆಲಸಕ್ಕೆ ಅವ್ರ ಪ್ರೋತ್ಸಾಹ ಇದ್ದೇ ಇದೆ ಅಂತ ನಾನು ಕೂಡ ಭಾವನೆಯನ್ನು ಇಟ್ಕೊಂಡು ಅವ್ರಿಗೂ ಕೂಡ ಭಗವಂತ ಒಳ್ಳೆಯದನ್ನು ಮಾಡಿ ಮಕ್ಕಳಿಗೆ ಇಂಥ ಕ್ರೀಡೆಯಲ್ಲಿ ಸಾಧನೆ ಮಾಡುವಂಥ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿ ನಮಗೊಂದು ಹೇಳ್ಬೇಕು, ಅರಸೀಕೆರೆ ಉದ್ಘಾಟನೆ ಮಾಡಿದಿಲ್ಲ ಸ್ವಾಮೀಜಿ, ನಾನು ರಾಜ್ಯ ಮಟ್ಟಕ್ಕೆ ಹೋಗಿದ್ದೀನಿ, ಸೆಲೆಕ್ಷನ್ ಆಗಿದ್ದೀನಿ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿ ಕ್ರೀಡೆ ಸಾಧನೆ ಮಾಡಿದ್ದೀನಿ. ನಮಗೂ ತುಂಬ ಸಂತೋಷ, ಬೆಂಚಟ್ಟಿಗೆ ಸಂತೋಷ ಆಗುತ್ತೆ. ನೀವೆಲ್ಲರಿಗೂ ಭಗವಂತ ಒಳಿತನ ಮಾಡಲಿ ಅಂತೇಳಿ ತುಂಬರಿಂದ ಹಾರೈಸ್ತೇನೆ. ಜೈ ಶ್ರೀ ಗುರುದೇವ್. 2025ನೇ ಸಾಲಿನ ಅರಸೀಕೆರೆ ತಾಲೂಕು ಮಟ್ಟದ ಪದವಿ ಪೂರ್ವ ಕಾಲೇಜುಗಳ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಿರುವ ನಾವುಗಳು ಕ್ರೀಡಾ ಮನೋಭಾವದಿಂದ ಕ್ರೀಡಾ ನಿಯಮಗಳಿಗೆ ಬದ್ಧರಾಗಿ ತೀರ್ಪುಗಾರರು ನೀಡುವ ನಿರ್ಣಯಗಳಿಗೆ ಅನುಗುಣವಾಗಿ ಯಾವುದೇ ರೀತಿಯ ಅನುಚಿತ ವರ್ತನೆ ತೋರದೆ ಕ್ರೀಡೆಯ ಹಿರಿಮೆಗಾಗಿ ತಾಲೂಕಿನ, ಜಿಲ್ಲೆಯ, ರಾಜ್ಯದ ಕ್ರೀಡಾ ಉನ್ನತಿಗಾಗಿ ಶಿಸ್ತುಬದ್ಧವಾಗಿ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತೇವೆ ಎಂದು ಪ್ರಮಾಣ ಮಾಡುತ್ತೇವೆ. ಜೈ ಹಿಂದ್. ಕ್ರೀಡಾ ಪ್ರತಿಜ್ಞೆಯನ್ನ ಆಗ್ತಾ ಇದೆ. ಇನ್ನೇನು ಕೆಲವೇ ಸೆಕೆಂಡ್ಗಳಲ್ಲಿ ಬಾಲ್
On your